ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಕರಾವಳಿ ಹಾಗೂ ಮಲೆನಾಡು ಭಾಗಕ್ಕೆ ಒಂದು ಸಿಹಿ ಸುದ್ದಿ. ಅದೇನಂತ ಅಂದ್ರೆ, ಮಂಗಳೂರಿಂದ ಶಿವಮೊಗ್ಗಕ್ಕೆ ಅಥವಾ ಶಿವಮೊಗ್ಗದಿಂದ ಮಂಗಳೂರಿಗೆ ಹೊಸ ರೈಲ್ವೆ ಮಾರ್ಗವನ್ನ ಅನುಮೋದನೆ ಕೊಡಲಾಗಿದೆ. ಸೊ ಏನು ಹಾಗಾದ್ರೆ ಇದರ ಬಗ್ಗೆ ಡೀಟೇಲ್ಸ್ ನೋಡ್ಕೊಬರೋಣ. 332 ಕಿಲೋಮೀಟರ್ ಹೊಸ ರೈಲ್ವೆ ಮಾರ್ಗಕ್ಕೆ ಅನುಮೋದನೆ. ಕೇಂದ್ರ ರೈಲ್ವೆ ಖಾತೆ ಸಚಿವ ವಿ. ಸೋಮಣ್ಣ ಅವರು ಶಿವಮೊಗ್ಗ, ಶೃಂಗೇರಿ ಹಾಗೂ ಮಂಗಳೂರು ಈ ಮಾರ್ಗದಲ್ಲಿ ಚಲಿಸುವ 332 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಮಾರ್ಗದ ಅಂತಿಮ ಸ್ಥಳ ಸಮೀಕ್ಷೆ ಅಂದ್ರೆ ಫೈನಲ್ ಲೊಕೇಶನ್ ಸರ್ವೆ FLS ಅಂತ ಕರಿತೀವಿ. ಸೊ ಇದನ್ನ ಅಧಿಕೃತವಾಗಿ ಅನುಮೋದನೆ ನೀಡಿದ್ದಾರೆ. ಸೊ ಅಂದಾಜು ವೆಚ್ಚ ಎಷ್ಟಾಗುತ್ತೆ ಇದರ ಅಂದಾಜು ವೆಚ್ಚ ಅಂತ ಅಂದ್ರೆ 3,300 ಕೋಟಿ ವೆಚ್ಚ ಆಗಲಿದೆ. ಈ ಸಮೀಕ್ಷೆ ಪೂರ್ಣಗೊಂಡಿರೋದ್ರಿಂದ ಶೀಘ್ರದಲ್ಲೇ ರೈಲ್ವೆ ಇಲಾಖೆ ನಿರ್ಮಾಣ ಕಾಮಗಾರಿಗೆ ಟೆಂಡರ್ಗಳನ್ನ ಕರೀತಾ ಇದೆ. ಹಾಗಾದ್ರೆ ಯಾವ ಯಾವ ಮಾರ್ಗದಲ್ಲಿ ಈ ರೈಲು ಸಂಚರಿಸಲಿದೆ ಅನ್ನೋ ನಿಮ್ಮ ಕುತೂಹಲಕ್ಕೆ ಉತ್ತರ ಹೀಗಿದೆ. ಮೊದಲಿಗೆ ಈ ರೈಲು ಶಿವಮೊಗ್ಗದ ಕೋಟೆಗಂಗೂರು ಹೊಸದಾಗಿ ನಿರ್ಮಾಣ ಆಗ್ತಿರುವಂಥ ಕೋಟೆಗಂಗೂರಿಂದ ಡಿಪಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಇದು ಬಂದು ಉಂಬಳೆ ಬೈಲಿಗೆ ತಲುಪಲಿದೆ. ಉಂಬಳೆ ಬೈಲಿಂದ ನೆಕ್ಸ್ಟು NR ಪುರದ ಹತ್ತಿರ ಸಾಗಿ ನಂತರದಲ್ಲಿ ಕೊಪ್ಪಗೆ ತಲುಪಲಿದೆ. ಕೊಪ್ಪದಿಂದ ಬಹು ಬೇಡಿಕೆ ನಿಲ್ದಾಣ ಅಂತಲೇ ಕರೆಸ್ಕೊಂಡು ತೀರ್ಥಹಳ್ಳಿಗೆ ಹೋಗಲಿದೆ. ತೀರ್ಥಹಳ್ಳಿ ನಂತರ ಶೃಂಗೇರಿ ಆದ ನಂತರ ಕಾರ್ಕಳಕ್ಕೆ ಬರಲಿದೆ. ಕಾರ್ಕಳದ ನಂತರ ಫೈನಲ್ ಡೆಸ್ಟಿನೇಷನ್ ನಮಗೆ ಮಂಗಳೂರಿಗೆ ತಲುಪಲಿದೆ. ಸೊ ಟೋಟಲ್ ನಮಗೆ 7 ಸ್ಟಾಪ್ ಸಿಗ್ತವೆ. ಇದರಲ್ಲಿ NR ಪುರಕ್ಕೂ ಒಂದು ಸ್ಟಾಪ್ ಕೊಡಬೇಕು ಅಂತ ಬಹು ಬೇಡಿಕೆ ಇತ್ತು. ನೋಡೋಣ ಏನಾಗುತ್ತೆ. ಸೊ ಹಾಗಾದರೆ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.